ಹಾಯ್ ಡಾಕ್ಟರ್. ಹಾಯ್. ಈಗ ನಮ್ಮ ಮನೆಯಲ್ಲಿ ಬಿ ಪಿ ಅಪ್ಯಾರಟಸ್ ಇರೋ ಥರ ಭಾಳಷ್ಟು ಜನ ಮನೆಯಲ್ಲಿ ಬಿ ಪಿ ಅಪ್ಯಾರಟಸ್ ಇದ್ದೇ ಇರುತ್ತೆ. ಅದನ್ನು ರೈಟ್ ವೇನಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀರಾ? ಶೋರ್. ಈಗ ಏನಾಗ್ತಿದೆ ಇತ್ತೀಚೆಗೆ ಅಂದರೆ ಮನೇಲಿರೋ ಅಪ್ಯಾರಟಸ್ ಎಲ್ಲರ ಮನೇಲೂ ಆಗಿದಾವೆ. ಈಗ ಅದನ್ನು ರ್ಯಾಂಡಮ್ ಟೈಮಿಗೆ ಚೆಕ್ ಮಾಡ್ಕೊಳ್ಳೋದು, ಅದರಿಂದ ಸುಮ್ಮನೆ ಸ್ಟ್ರೆಸ್ ಆಗೋದು, ವರಿ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ದಾರೆ. ಬಟ್ ರೈಟ್ ಟೈಮ್ ಏನು ಫಾಲೋ ಮಾಡಿ ನೀವು ಅಂದರೆ 9 o'clock ಇನ್ ದ ಈವ್ನಿಂಗ್, ಅಂದರೆ ಈಗ ನೈಟು 9 o'clock ಆಗುತ್ತಲ್ಲ, ಆ ಟೈಮಲ್ಲಿ ಬಿ ಪಿನ ರೆಕಾರ್ಡ್ ಮಾಡಬೇಕು. ಯಾಕಂದರೆ ಅದು ಹೈಯೆಸ್ಟ್ ರೀಡಿಂಗ್ ಬರೋದು ಆ ಟೈಮಲ್ಲಿ. ಸೊ ನೀವು ಏನು ಮಾಡಬೇಕು, ಆ ಟೈಮಲ್ಲಿ ಒಂದು ರೀಡಿಂಗು. ನೆಕ್ಸ್ಟು ಮನೆಯಲ್ಲಿ ಯಾರು ಇರ್ತಾರಲ್ಲ ಅವರು ಸ್ವಲ್ಪ ಲೇಟ್ ನೈಟ್, ಅಂದರೆ ನಿದ್ದೆ ಮಾಡ್ತಿರ್ತಾರಲ್ಲ ಅವರು ಪರ್ಸನ್ನು, ಲೇಟ್ ನೈಟ್ ಅಂದರೆ 12 o'clock 1 o'clock ಅರೌಂಡ್ ಇನ್ನೊಂದು ರೀಡಿಂಗ್ನ ಮಾಡಿ. ಅವಾಗ ಏನಾಗುತ್ತೆ, ಸ್ವಲ್ಪ ಬಿ ಪಿಯಲ್ಲಿ ಡಿಪ್ ಆಗುತ್ತೆ. ಸೊ ಅದು ಏನು ನಾರ್ಮಲಿ 3 to 6 ನಂಬರ್ ಏನಿರುತ್ತಲ್ಲ ಅಷ್ಟು ಡಿಪ್ಪಿಂಗ್ ಆಗಬೇಕು. ಸಪೋಸ್ ಅಲ್ಲಿ ಡಿಪ್ ಆಗ್ತಿಲ್ಲ ರೀಡಿಂಗ್ಸಲ್ಲಿ, ಅಥವಾ 20%ಗಿಂತ ಜಾಸ್ತಿ ಏನಾದರೂ ಡಿಪ್ ಆಗ್ತಿದೆ ಅಂದರೆ ಅದು ಒಂದು ಸೀರಿಯಸ್ ನಂಬರ್ ಅಂತ ಕನ್ಸಿಡರ್ ಮಾಡಬೇಕು. ಏನಕ್ಕೆ ಅಂದರೆ ಅದು ನಾನ್ ಡಿಪ್ಪಿಂಗ್ ಆರ್ ಮೋರ್ ದೆನ್ 20% ಆಫ್ ದ ಡಿಪ್ಪಿಂಗ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್. ಅಂದರೆ ಹಾರ್ಟಿಗೆ ಮುಂದೆ ರಿಸ್ಕ್ ಆಗೋ ಚಾನ್ಸಸ್ ಇದೆ ಅಂತ ಒಂದು ಇಂಡಿಕೇಟರ್ ಅದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.